ಎಲ್ಲರಿಗೂ ಶುಭೋದಯ. ಈ ದಿನ ನಂಜನಗೂಡಿನ ಪಂಚರಥೋತ್ಸವ ನಡೀತಾ ಇದೆ. ಹಾಗಾಗಿ ನಾನು ಈ ಪಂಚರಥೋತ್ಸವ ನೋಡಬೇಕು ಅಂತ ನಾನು 3 ಇಯರ್ಸಿಂದ ಅಂದ್ಕೊಂಡಿದ್ದೆ. ನನಗೆ ಒಂದು 5-6 ವರ್ಷದ ಹಿಂದೆಯೇ ತಿಳಿದಿದ್ದು ಇಲ್ಲಿ 5 ರಥಗಳು ಹೋಗುತ್ತೆ ಅಂತ ಹೇಳಿ. ಆವಾಗಲಿಂದ ಅನ್ಕೋತಾ ಇದ್ದೆ ನೋಡಬೇಕು ಅಂತ. ಆದರೆ ಈ ಸರ್ತಿ ನನಗೆ ಹೋಗೋ ಅವಕಾಶ ಸಿಕ್ತು. ಈ ಪಂಚರಥೋತ್ಸವನ ನಾನು ನೋಡಬೇಕು ಅಂತಂದಾಗ ನನ್ನ ಕಝಿನ್ ಕುಮಾರ ಹೇಳಿದ್ದು, ಬನ್ನಿ ಆಂಟಿ ನಾನು ಕರ್ಕೊಂಡು ಹೋಗ್ತೀನಿ, ಆದರೆ ದೂರದಿಂದ ನೋಡಬೇಕಾಗತ್ತೆ, ಲಕ್ಷಾಂತರ ಜನ ಬರ್ತಾರೆ, ತುಂಬ ರಶ್ ಇರುತ್ತೆ ಅಂತ ಕೂಡ ಹೇಳಿದ್ದ. ಸರಿ ಬರ್ತೀನಿ ಅಂತ ಹೇಳಿ ತೀರ್ಮಾನ ತೊಗೊಂಬಿಟ್ಟಿದೆ. ಈ ವರ್ಷ ಏನೇ ಆಗಲಿ ನೋಡಬೇಕು ಅಂತ ನೋಡಿ ಹೋಗ್ತಾ ಇದ್ದೀನಿ. ಇದು ಸೆಲ್ಲರ್ ಒಳಗಡೆಯಿಂದ ಹೋದರೆ ನಾವು ಆ ರಥೋತ್ಸವದ ಮುಂದೆನೇ ಹೋಗ್ತೀವಿ ಅಂತ ಹೇಳಿ ನನಗೆ ಅಲ್ಲಿ ಒಬ್ರು ಹೇಳಿದ್ರು. ನಾನೇನು ಅಂದ್ಕೊಂಡಿದ್ದೆ, ದೂರದಿಂದ ನೋಡೋದೆ ಅಂತ ಅಂದ್ಕೊಂಡಿದ್ದೆ. ಬಟ್ ನಾನು ಇಷ್ಟು ಹತ್ರವಾಗಿ ನಾನು ಶಿವನ ರಥೋತ್ಸವ ನೋಡ್ತೀನಿ ಅಂತ ನನಗೆ ಅಂದ್ಕೊಂಡೇ ಇರಲಿಲ್ಲ. ಎಂಥ ಅದೃಷ್ಟ ಅಂತಂದರೆ ನಾನು ನಿಂತಿದ್ದ ಎದುರುಗಡೆನೇ ರಥೋತ್ಸವಗಳು ನಿಂತಿತ್ತು. ಹಾಗಾಗಿ ನಾನು 4 ರಥಗಳನ್ನ ಮಾತ್ರ ನೋಡಿದೆ. ಇನ್ನೊಂದು ರಥ ತುಂಬ ಹಿಂದೆ ಇದೆ ಅಂದಿದ್ರು. ನಾವು ಅರ್ಲಿ ಮಾರ್ನಿಂಗೇ ನಾವು ರಥೋತ್ಸವಕ್ಕೆ ಹೋಗಿದ್ದರಿಂದ ಅಷ್ಟು ಜನಗಳು ಇರಲಿಲ್ಲ. ನಾನು ನೋಡಿದ ದೃಶ್ಯ ಹೆಂಗಿತ್ತು ಅಂತಂದರೆ, ರಥಗಳ ಮುಂದೆಯೇ ಸಾವಿರಾರು ಜನ ಮಲ್ಕೊಂಬಿಟ್ಟಿದ್ರು. ಆಮೇಲೆ ಸೈಡ್ಗಳಲ್ಲೂ ಕೂಡ ಎಲ್ಲರೂ ಮಲ್ಕೊಂಡಿದ್ರು. ಆಮೇಲೆ ನಾನು ಹೋಗ್ತಾ ಇದ್ದಂಗೆ ಒಬ್ಬೊಬ್ಬರೇ ಎದ್ದೇಳಕ್ಕೆ ಶುರು ಮಾಡಿದ್ರು. ಆಮೇಲೆ ಅನೌನ್ಸ್ ಮಾಡ್ತಾಯಿದ್ರು 5:30ಗೆ ರಥ ಹೊರಡುತ್ತೆ ಅಂತ. ಆದರೆ 5:30ಗೆ ರಥ ಹೊರಡಲಿಲ್ಲ. ರಥ ಹೊರಡೋ ಅಷ್ಟರಲ್ಲಿ 7 ಗಂಟೆ ಆಗೋಗಿತ್ತು. ಒಂದು ಆಶ್ಚರ್ಯಕರವಾದ ಇದು ಏನು ಅಂತಂದರೆ, ಎಲ್ಲರೂ ಹೇಳ್ತಾಯಿದ್ರು ಗರುಡ ಪ್ರದಕ್ಷಿಣೆ ಹಾಕತ್ತೆ ಅಂತ. ನಾನು ಕಣ್ಣಾರ ನೋಡಿದೆ. ಈ ರಥ ಹೋಗೋಕ್ಕೆ ಮುಂಚೆ 3 ಸರ್ತಿ ಗರುಡಗಳು ಬಂದು ದೊಡ್ಡ ರಥನ ಪ್ರದಕ್ಷಿಣೆ ಹಾಕ್ಕೊಂಡು ಹೋಗಿದ್ದು. ಅದು ನೋಡಿ ನಂಗೆ ಭಾಳನೇ ಆಶ್ಚರ್ಯ ಆಯಿತು. ತುಂಬ ಜನ ಅದನ್ನು ನೋಡಿ ಕೈ ಮುಗಿತಾಯಿದ್ರು. ಭಾಳಷ್ಟು ಜನ ವಿಡಿಯೋಗಳು ತಗೊಳ್ತಾಯಿದ್ರು. ಆಮೇಲೆ ನಾನಿದ್ದಷ್ಟು ಅಷ್ಟು ಜನ ಏನೂ ಇರಲಿಲ್ಲ ರಥ ಹೊರಡಬೇಕಾದ್ರೆ. ಬಟ್ ತುಂಬ ಜನ ಸೆಕ್ಯೂರಿಟಿ ಗಾರ್ಡ್ಸು, ಆಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ಗಳಿಂದ ಎಲ್ಲ ಬಂದಿದ್ದರು. ಬಟ್ ಒಂದೇನಂತಂದರೆ, ನಾನು ನೋಡಿದ ಜಾತ್ರೆಗಳಲ್ಲಿ ಇದು ಶಾಂತವಾಗಿ ಜಾತ್ರೆ ನಡೀತು ನಂಜನಗೂಡ್ದು. ಯಾಕೆಂತಂದರೆ ನುಗ್ಗಲಾಗಲಿ ಆ ಥರದ್ದೆಲ್ಲ ಏನೂ ಇರಲಿಲ್ಲ. ಭಾಳ ಚೆನ್ನಾಗಿ ಅನೌನ್ಸ್ ಮಾಡ್ತಾಯಿದ್ರು, ರಥಗಳ ಹಗ್ಗಗಳನ್ನ ನೀವು ಇಟ್ಕೋಬಾರ್ದು, ನಾವು ಹೇಳೋವರೆಗೂ, ಆಮೇಲೆ ಹೇಳಿದ ಮೇಲೇ ನೀವು ಹಿಡಿಬೇಕು ಅಂತ ಹೇಳ್ತಾಯಿದ್ರು. ಹಾಗಾಗಿ ಜನಗಳು ಕೂಡ ಅಲ್ಲಿ ಅನೌನ್ಸ್ ಮಾಡ್ತಾ ಇರೋದನ್ನೆಲ್ಲ ಕೇಳಿಸ್ಕೊಂಡು ನಿಧಾನವಾಗಿ ಅವರು ಫಾಲೋ ಮಾಡ್ತಾಯಿದ್ರು. ಆಮೇಲೆ ಅಲ್ಲಿ ರಥದ್ದು ಇದಕ್ಕೋಸ್ಕರ ಎಲ್ಲರೂ ಕೂಗಿ ಪ್ರೇ ಮಾಡ್ತಾಯಿದ್ರೆ ವಿನಃ ಯಾವುದೇ ಇದ್ರ ಥರ ಗಜಿಬಿಜಿ ಆಗಲಿ ಅವೆಲ್ಲ ಏನೂ ಇರಲಿಲ್ಲ. ನಿಜವಾಗ್ಲೂ ಹೂಗಳು ಬರಬೇಕಾದ್ರೆ, ಆಮೇಲೆ ದೇವರು ಬರಬೇಕಾದ್ರೆ ಸಿಸ್ಟಮ್ಯಾಟಿಕ್ಕಾಗಿ ತೊಗೊಂಡು ಬಂದು ಅದನ್ನು ಲಿಫ್ಟಲ್ಲಿ ಮೇಲ್ಗಡೆಗೆ ಶಿಫ್ಟ್ ಮಾಡಿದ್ರು ದೇವ್ರುಗಳನ್ನ. ಒಂದು ನೋಡಿದ್ದು ನನಗೆ ಆಶ್ಚರ್ಯ ಏನು ಅಂತಂದರೆ, ಎಲ್ಲ ರಥಗಳಲ್ಲೂ ನೆಟ್ ಹಾಕಿದ್ರು. ದೇವರು ಹೊರಡೋಕ್ಕೆ ಮುಂಚೆ ನೆಟ್ಟನ್ನ ತೆಗಿತಾರೆ ಅಂತ ಅಂದ್ಕೊಂಡ್ವಿ. ಖಂಡಿತ ತೆಗಿಲಿಲ್ಲ. ಯಾಕೆ ಅಂತಂದರೆ ನೋಡಿ, ಇಲ್ಲಿ ಲಕ್ಷಾಂತರ ಜನ ಬರ್ತಾರೆ. ಹಾಗಾಗಿ ಎಲ್ಲರೂ 2 ಬಾಳೆಹಣ್ಣು ದವನ ಹಾಕಿದ್ದನ್ನು ದೇವ್ರಿಗೆ ಎಸಿತಾರೆ. ಅದು ಸುಮಾರು ಪುರೋಹಿತರುಗಳಿಗೇ ಏಟು ಬೀಳುತ್ತೆ. ನಾನು ಕಂಡಂತೆ ನಾವು ಚಿಕ್ಕನ್ನಲ್ಲಿದ್ದಾಗ ಎಲ್ಲರೂ ಗುರಿ ಇಟ್ಟು ಪುರೋಹಿತರಿಗೆ ಹೊಡೆಯೋರು. ಹಾಗಾಗಿ ನಾನು ಯಾವ ರಥೋತ್ಸವದಲ್ಲೂ ನೋಡಿಲ್ಲ ನೆಟ್ ಹಾಕಿದ್ದು. ಇಲ್ಲಿ ನೆಟ್ಗಳು ಹಾಕಿದ್ರು, ತೆಗಿತಾರೆ ಅಂತ ಅನೌನ್ಸ್ ಮಾಡ್ತಿದ್ರು, ಆದರೆ ತೆಗಿಲೇ ಇಲ್ಲ. ನೆಟ್ ಒಳಗಡೆ ದೇವರು ಇಟ್ಕೊಂಡು ಇದು ರಥೋತ್ಸವ ಮುಂದೆ ಹೋಯಿತು. ನಾವಿದ್ದಾಗಂತೂ ಅಷ್ಟು ಜನ ಇರಲಿಲ್ಲ. ರಥೋತ್ಸವ ಮುಂದೆ ಹೋಗ್ತಾ ಇದ್ದಂಗೆ ನಾನು 4 ರಥಗಳ ಹತ್ರನೂ ಹೋಗಿ ನಮಸ್ಕಾರ ಹಾಕ್ಕೊಂಡು ನಾನು ಹೊರಟು ಬಂದುಬಿಟ್ಟೆ. ಇನ್ನೊಂದು ರಥ ಅಂತಂದರೆ ಮುಂದೆ ಹೋಯ್ತಲ್ಲ ಈ ರಥ, ಜನಗಳೆಲ್ಲ ಅಲ್ಲಿ ಇರ್ತಾರೆ, ಆ ರಥನ ನೋಡೋಕ್ಕಾಗಲ್ಲ ಅಂತೇಳಿ ನನಗೆ ನೋಡೋಕ್ಕಾಗಲಿಲ್ಲ. ಆದರೂ ಪರವಾಗಿಲ್ಲ, ಯಾಕೆಂದರೆ ನಮಗೆ ಸೇಫ್ಟಿ ಮುಖ್ಯವಾಗಿತ್ತು. ಜನಗಳು ಯಾವಾಗ
ಮುಂದೆ ರಥ ಹೋಗ್ತಾ ಇತ್ತು, ಹಿಂದೆನೇ ಸುಮಾರು ಜನ ಹೋಗೋಕ್ಕೂ ಹೊರಡ್ತಾ ಇದ್ರು. ಆಮೇಲೆ ನಾವು ವಾಪಸ್ ಬರೋಣ ಅಂತ ಬಂದಾಗ ಆವಾಗ ರಶ್ ಆಗ್ತಾ ಇತ್ತು, ಜನಗಳ ನೂಕುಲು ಎಲ್ಲ ಆವಾಗ ಶುರು ಆಗ್ತಾ ಇತ್ತು. ನಾನು 8 ಗಂಟೆಗೆಲ್ಲ ಕಾರ್ ಹತ್ರ ಬಂದುಬಿಟ್ಟೆ, ರಥೋತ್ಸವ ಎಲ್ಲ ನೋಡಿಕೊಂಡು. ನನಗೆ ಭಾಳ ಖುಷಿ ಆಯಿತು. ಇನ್ನೊಂದೇನಂತಂದರೆ, ಅದು ನಮ್ಮ ರಥೋತ್ಸವ ದಿನ ನಾವು ಶಿವರ ಶಿವರಾತ್ರಿ ದಿನನೂ ನಾವು ಹೋಗಿ ನಾವು ಶ್ರೀಕಂಠೇಶ್ವರನ ಒಳಗಡೆ ಹೋಗಿ ನೋಡೋದು ನಂಜನಗೂಡಲ್ಲಿ ಭಾಳ ಕಷ್ಟ ಇದೆ. ಆದರೆ ಈ ದಿನ ನಾನು ಒಳಗಡೆ ಹೋಗಿ ಪ್ರದಕ್ಷಿಣೆ ಹಾಕ್ಕೊಂಬಂದಿದ್ದು ಕೂಡ ನನಗೆ ಭಾಳ ಖುಷಿ ಆಯಿತು. ಯಾಕೆ ಅಂತಂದರೆ ಎಲ್ಲರೂ ಹೇಳ್ತಾಯಿದ್ರು ದೂರದಿಂದ ನೋಡಬೇಕು ಅಂತ. ಆಮೇಲೆ ನಾನು ಅಲ್ಲಿ ಯಾರನ್ನೋ ಕೇಳಿದಾಗ ಅವರು ಅಂದರು, ಅಯ್ಯೋ ತುಂಬ ರಶ್ ಇರುತ್ತೆ, ಹಾಗಾಗಿ ನೀವೇನಿದ್ರೂ ಕಾರ್ ಇರೋ ಜಾಗದಲ್ಲೇ ನಿಂತ್ಕೊಳ್ಳಿ, ಅಲ್ಲೇ ಬರುತ್ತೆ ರಥನ, ನೀವು ದೂರದಿಂದ ನೋಡ್ಬೋದು ಅಂತ. ಅದೆಲ್ಲ ಸುಳ್ಳು. ನಾವಿದ್ದ ಕಾರ್ ಜಾಗಕ್ಕಂತೂ ಅದು ಬರಲೇ ಇಲ್ಲ. ಅಂದರೆ ಒಳಗಡೆ ಪಾರ್ಕಿಂಗ್ ಮಾಡಿರೋ ಜಾಗದಲ್ಲಿ ನೋಡ್ಬೋದೇ ಏನೋ, ಆದರೆ ನಮಗೆ ಕಾರ್ ಒಳಗಡೆ ಪಾರ್ಕಿಂಗ್ ಮಾಡೋಕೆ ಅಷ್ಟರಲ್ಲಿ ಕಾರ್ಗಳೆಲ್ಲ ಅಲ್ಲಿ ಪಾರ್ಕಿಂಗ್ ಆಗೋಗಿತ್ತು. ನಾವು ರೋಡಲ್ಲೇ ಪಾರ್ಕ್ ಮಾಡಿ ಹೋದ್ವಿ. ಒಂದೇನಂತಂದರೆ ಬೆಳಗಿನ ಜಾವ ಹೋದರೆ ಖಂಡಿತ ನಿರರ್ಗಳವಾಗಿ ನಾವು ಪ್ರದಕ್ಷಿಣೆ ಹಾಕ್ಕೊಂಡು ನಮಸ್ಕಾರ ಹಾಕ್ಕೊಂಡು ದೇವ್ರನ್ನ ನೋಡ್ಬೋದು, ರಥನ ನೋಡ್ಬೋದು. ಹಾಗಾಗಿ ನಂಗೆ ಭಾಳ ಈ ರಥೋತ್ಸವ ನನಗೆ ಭಾಳ ಖುಷಿ ಆಯಿತು. ಇದನ್ನು ಗೌತಮ ಪಂಚರಥೋತ್ಸವ ಅಂತ ಕರೀತಾರೆ. ಏನಕ್ಕೆ ಗೌತಮ ಪಂಚರಥೋತ್ಸವ ಅಂತ ಕರೀತಾರೆ ಅಂತ ಕೇಳ್ಬೋದು. ಪಂಚರಥ ಅಂತಂದರೆ 5 ರಥ ಅಂತೂ ಇರುತ್ತೆ. ಗೌತಮ ಅಂತ ಏನಕ್ಕೆ ಕರೀತಾರೆ ಅಂತ ಅದ್ರ ವಿವರಣೆ ನಾನು ತಿಳ್ಕೊಬೇಕಾಗಿದೆ, ತಿಳ್ಕೊತೀನಿ. ನನಗೆ ಈ ದಿನ ಅಂತೂ ಭಾಳ ಖುಷಿ ಆಗೋಯಿತು. ಆದರೆ ನಾನು ಯಾರ ಜೊತೆ ಹೋಗಬೇಕು ಅಂತ ಅಂದ್ಕೊಂಡು ಅವ್ರ ಜೊತೆ ಹೋಗೋಕ್ಕಾಗಲಿಲ್ಲ. ಯಾಕೆ ಅಂತಂದರೆ ನಾವು ಮುಂದಕ್ಕೆ ಬಂದುಬಿಟ್ಟಿದ್ವಿ. ಹಿಂದಕ್ಕೆ ಹೋದರೆ ಭಾಳ ಕಷ್ಟ ಇದೆ ಅಂತೇಳಿ ನಾವು ಅಲ್ಲೇ ಪಾರ್ಕಿಂಗ್ ಮಾಡ್ಕೊಂಡಿದ್ದರಿಂದ ನಮಗೆ ಪೊಲೀಸವರು ಭಾಳ ಗೈಡ್ ಮಾಡಿದ್ರು. ಮೇಡಮ್ ನೀವು ಈ ಕಡೆನೇ ಹೋಗಿ, ಈ ಕಡೆನೇ ಹೋಗಿ ನೋಡಿದ್ರೆ ನೀವು ದೇವಸ್ಥಾನದ ಮುಂದೆನೇ ಹೋಗ್ತಾರೆ ಅಂತಂದರು. ಏನಿದು ಈ ಥರ ಹೇಳ್ತಾ ಇದ್ದಾರೆ, ಇಷ್ಟು ಜನಗಳಲ್ಲಿ ನಾನು ಹೋಗೋಕ್ಕಾಗತ್ತಾ ಅಂದ್ಕೊಂಡೆ. ಆವಾಗ ಅಷ್ಟು ಜನ ಇರಲಿಲ್ಲ. ಹಾಗಾಗಿ ನಾನು ದೇವರ ಹತ್ರನೇ ಹೋಗಿ ನಿಂತ್ಕೊಂಡು ನಾನು ಪ್ರೇ ಮಾಡ್ತಾ ಇದ್ದಾಗ ಅಲ್ಲೊಬ್ರು ಹೇಳಿದ್ರು, ಅಲ್ಲಿ ಮಾತ್ರ ದಯವಿಟ್ಟು ನೀವು ನಿಂತ್ಕೋಬೇಡಿ, ಹಿಂದ್ಗಡೆ ಹೋಗಿ ಕೂತ್ಕೊಳ್ಳಿ, ಯಾಕೆಂದರೆ ಎಷ್ಟೊತ್ತು ಅಂತ ನೀವು ನಿಂತ್ಕೋತೀರಾ ಅಂತಂದರು. ಅದು ನಿಜನೇ. 2 ಅವರ್ಸು ನಾನು ಕೂತ್ಕೊಂಡೆ. ಮಳೆ ಬಂದುಬಿಡ್ತು. ಮಳೆ ಬಂದಾಗ ಅಲ್ಲೊಬ್ಬರು ಇತ್ತಂದಿದ್ರು, ಅದನ್ನು ಕೊಟ್ಟರು, ನಾನು ಇಟ್ಕೊಂಡಿದ್ದೆ. ಅಲ್ಲಿ ಪ್ರೇ ಮಾಡೋಕ್ಕೆ ಶುರು ಮಾಡಿದೆ. ಅಲ್ಲಿರೋ ಜನ ಎಲ್ಲ ಕೇಳ್ತಾಯಿದ್ರು, ಏನು ಮೇಡಮ್ ಮಳೆ ನಿಲ್ಲಿ ಅಂತ ನೀವು ಪ್ರೇ ಮಾಡ್ತಾಯಿದ್ದೀರಾ ಅಂತ ಕೇಳಿದ್ರು. ಅದಕ್ಕೆ ನೀವು ಹರೇ ರಾಮ ಹರೇ ಕೃಷ್ಣ ಅಂತ ಹೇಳ್ತಾಯಿದ್ದೀರಾ, ಶಿವನ ಪ್ರೇ ಮಾಡಿ ಅಂತ ಅಂದರು. ಅದಕ್ಕೆ ನಾನಂದೆ, ಶಿವನೂ ಒಂದೇ, ಕೃಷ್ಣನೂ ಒಂದೇ, ನಮ್ಮ ಶ್ರೀಕಂಠನೂ ಒಂದೇ ಅಂತೇಳಿ ನಾನು ಪ್ರೇ ಮಾಡ್ಕೊಳ್ತಾ ಇದ್ದೆ. ಮಳೆ ನಿಂತಾಯಿತು. ಅಲ್ಲಿರೋ ಭಕ್ತಾದಿಗಳೆಲ್ಲ ಹೇಳ್ತಾಯಿದ್ರು, ನೋಡಿ ಮೇಡಮ್ ನೀವು ಪ್ರೇ ಮಾಡ್ತಾನೇ ಇದ್ರಿ, ಮಳೆ ನಿಂತು ಅಂತ. ಆದರೆ 15 ಮಿನಿಟ್ಸ್ ಅಂತೂ ಮಳೆ ಬಂದೇ ಬಂತು. ಆಮೇಲೆ ಅಂದರೆ ಆ ವಾತಾವರಣ ತಣ್ಣಗಿತ್ತು, ಕೂಲಾಗಿತ್ತು. ನಿಜವಾಗ್ಲೂ ರಥೋತ್ಸವಗಳು ನಡಿಬೇಕು ಅಂದರೆ ಇಂಥ ಟೈಮಲ್ಲಿ ನಡೆದ್ರೆ ಬೆಳಗ್ಗೆ ಜಾವ ನಿಜವಾಗ್ಲೂ ತುಂಬ ಖುಷಿಯಾಗತ್ತೆ. ತುಂಬ ತಣ್ಣನೆ ವಾತಾವರಣ ಇರುತ್ತೆ. ಆಮೇಲೆ ನಿಶ್ಶಬ್ದವಾಗಿರುತ್ತೆ. ನಿಜವಾಗ್ಲೂ ಈ ಥರ ರಥೋತ್ಸವ ನಾನು ಎಲ್ಲೆಲ್ಲೂ ನೋಡಿರಲಿಲ್ಲ. ಎಲ್ಲನೂ ಬಿಸಿಲಲ್ಲಿ ನಿಂತ್ಕೊಂಡು ನೋಡಬೇಕಾಗಿತ್ತು. ಆ ಬಿಸಿಲಲ್ಲಿ ನಿಂತ್ಕೊಂಡಾಗ ನನಗೆ ಎಷ್ಟೋ ಸರ್ತಿ ತಲೆ ಚಕ್ಕರ್ ಕೂಡ ಆಗಿಬಿಟ್ಟು ರಥದಿಂದ ಮುಂದೆ ಹೋಗಿ ಎಲ್ಲೋ ತಪ್ಪಿಸ್ಕೊಂಡು ಹೊರಟೋಗ್ಬಿಟ್ಟಿದ್ದೆ. ಆಮೇಲೆ ಹೆಂಗೋ ಹುಡ್ಕೊಂಡು ನನ್ನ ಮಗಳು, ನನ್ನ ಹಸ್ಬೆಂಡ್ ಬಂದು ನನ್ನ ಸೇರಿರೋ ಇನ್ಸಿಡೆಂಟ್ ಕೂಡ ಆಗಿದೆ. ಹಾಗಾಗಿ ಈ ರಥೋತ್ಸವ ಮಾತ್ರ ನನಗೆ ನಿಜವಾಗ್ಲೂ ಮರೆಯೋಕ್ಕಂತೂ ಆಗೋದೇ ಇಲ್ಲ. ನಾನು ಅನಿಲ್ಗಂತೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ನನ್ನ ನಿಜವಾಗ್ಲೂ ಆ ರಥೋತ್ಸವದ ಹತ್ರ ನೀಟಾಗಿ ಕರ್ಕೊಂಡೋಗಿ, ನೀಟಾಗಿ ತೋರಿಸ್ಕೊಂಡು, ಒಂದು ಚೂರು ನನಗೆ ತೊಂದರೆ ಆಗಬಾರ್ದು ಆ ರೀತಿಯಲ್ಲಿ ದೇವ್ರ ಹತ್ರ ಕರ್ಕೊಂಡೋಗೋದಾಗಲಿ, ನಮಸ್ಕಾರ ಹಾಕಿಸ್ಕೊಂಡು ಕರ್ಕೊಂಬರೋದಾಗಲಿ ನೀಟಾಗಿ ಕರ್ಕೊಂಡೋದ್ರು. ಇಲ್ಲಿ ಬನ್ನಿ, ಈ ದೇವ್ರು ನೋಡಿ, ಆ ದೇವ್ರು ನೋಡಿ ಅಂತಲೂ ಕೂಡ ಹೇಳ್ತಾಯಿದ್ರು. ಅನಿಲ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ನನ್ನ ಜೀವನದಲ್ಲಿ ಅಂದ್ಕೊಂಡಿರಲಿಲ್ಲ ಇಷ್ಟು ಹತ್ರವಾಗಿ ಹೋಗಿ, ಇಷ್ಟು ಹತ್ರದಿಂದ ನಾನು ರಥೋತ್ಸವಗಳನ್ನ ನೋಡ್ತೀನಿ ಇಷ್ಟು ಶಾಂತವಾಗಿ ಅಂತ ಅಂದ್ಕೊಂಡಿರಲಿಲ್ಲ. ಆಮೇಲೆ ಬಂದರು, ಲಕ್ಷಾಂತರ ಜನ ಬಂದರು, ಸೇರಿದ್ರು ಅಂದರೆ ಏನಕ್ಕೆ ಅನುಭವ ಆಗುತ್ತೆ ಅಂದರೆ, ಕಾರಲ್ಲೇನೋ 8 ಗಂಟೆಗೆ ಬಂದು ಕೂತ್ಕೊಂಬಿಟ್ಟೆ. ಬಟ್ ಕಾರಿಂದ ನಾವು ಮುಂದಕ್ಕೆ ಹೋಗೋ ಅಷ್ಟರಲ್ಲಿ ಜನಗಳು ಕಾರ್ ಮುಂದೆನೇ ಪಾಸ್ ಆಗ್ತಾರೆ. ನಾವು ಕಾರ್ ಮುಂದಕ್ಕೆ ಹೋಗೋಕ್ಕೆ ಬಿಡೋದೇ ಇಲ್ಲ. ಬಸ್ಗಳಲ್ಲಂತೂ
ಜನ ಹತ್ತಕ್ಕೆ ಹೋಗ್ತಾರೆ, ಹೋಗ್ತಾ ಇರೋ ಬಸ್ಗಳಲ್ಲಿ ಎಷ್ಟು ಕಷ್ಟ ಆಗೋಯ್ತು ಅಂದರೆ 8 ಗಂಟೆಗೇ, ಅಂದರೆ ಜನಗಳು ಸುಮಾರು ಜನ ಹೊರಗಡೆ ಹೋಗೋಕ್ಕೆ ಶುರು ಆಗಿಬಿಟ್ರು. ಬರೋರು ಆವಾಗ ಬರ್ತಾಯಿದ್ರು. ಯಾಕೆಂದರೆ ದೇವಸ್ಥಾನದ ಮುಂದೆನೇ ರಥ ಹೊರಡುತ್ತೆ, ಅಲ್ಲಿಗೆ ವಾಪಸ್ ಬರುತ್ತಲ್ವ, ಹಾಗಾಗಿ ಆವಾಗ ನೋಡ್ಬೋದು ಅಂತ. ಆಮೇಲೆ ನಾನು ನೋಡಿದೆ, ಅಮ್ಮ ಏನು ಜನ ಹೊರ್ಗಡೆ ಇದ್ದಾರೆ ಅಂತಂದರೆ ಅಷ್ಟು ಜನ. ನಾನು 10:30ಗೋ 11 ಗಂಟೆಗೋ ನಾನು ಹೊಕ್ಕಡಾಗ ಹೋಗ್ಬಿಟ್ಟು ನಾನು ಭೂವರಾಹ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೋಗ್ತಾ ಇದ್ದೀನಿ. ಆವಾಗ ನನ್ನ ಕಸಿನ್ ಹೆಂಡ್ತಿ ಫೋನ್ ಮಾಡಿದ್ಲು. ಆವಾಗ ಅವಳು ಹೇಳ್ತಾ ಇದ್ಲು, ಅಕ್ಕ ನಾವು ಇವಾಗ ಮನೆಗೆ ಬಂದ್ವಕ್ಕ ಅಂತ. ಲೆಕ್ಕ ಹಾಕ್ಕೊಳ್ಳಿ, ತೇರು ನೋಡಿಕೊಂಡು ಅವ್ರು ನಂಜನಗೂಡಲ್ಲೇ ಇರೋದು, ಅವ್ರ ಮನೆಗೆ ಹೋಗಬೇಕು ಅಂದರೆ ಅಷ್ಟೊತ್ತಾಗಿದೆ ಅಂದರೆ ಅಷ್ಟೊತ್ತಿಗಾಗಲೇ ನಾವು ರೋಡಲ್ಲಿ ನಿಧಾನವಾಗಿ ಎಲ್ಲರೂ ರಿಕ್ವೆಸ್ಟ್ ಮಾಡ್ಕೊಂಡು ಆಚೆಗೆ ಬಂದು ನಾನು ಹೋಟೆಲ್ಗೆ ಹೋಗಿ ತಿಂಡಿ ತಿಂದು ಆಮೇಲೆ ಉಕ್ಕಡಾಗ ಹೋಗಿ ಅಲ್ಲೆಲ್ಲ ದರ್ಶನ ಮಾಡಿಕೊಂಡು ಭೂವರಾಹ ಸ್ವಾಮಿಗೆ ಹೋಗ್ಬೇಕಾದ್ರೆ ಅವ್ರ ಮನೆಗೆ ಹೋಗಿದ್ದಾರೆ ಅಂದರೆ ಜನಗಳು ಎಷ್ಟು ಜನ ಸೇರಿರ್ತಾರೆ ಅಂತ. ನಿಜವಾಗ್ಲೂ ಇಂಥ ಸಂದರ್ಭದಲ್ಲಿ ನಾನು ಪಂಚರಥೋತ್ಸವಕ್ಕೆ ಹೋಗಿ ಶಾಂತವಾಗಿ ನೋಡಿ ಬಂದಿದ್ದೀನಿ ಅಂತಂದರೆ ತುಂಬ ಗ್ರೇಟ್ ಅನಿಸುತ್ತೆ. ಹಾಗಾಗಿ ನಾನು ಶ್ರೀಕಂಠೇಶ್ವರ ಪರಮಾತ್ಮನಿಗೆ ಕೋಟಿ ನಮನಗಳನ್ನ ಸಲ್ಲಿಸ್ತೀನಿ. ಯಾಕೆಂದರೆ ನನ್ನ ಈ ಆಸೆನ ಪೂರೈಸಿಕೊಟ್ಟಿದ್ದಾರೆ. ಆಮೇಲೆ ಹೊರಡಬೇಕಾದ್ರೆ ಅನೌನ್ಸ್ ಮಾಡಬೇಕಾದ್ರೆ ನೋಡಿ ದೊಡ್ಡ ದೊಡ್ಡ ಬೀಸಣಿಗೆಗಳು ಬಂತು. ನಾನು ನೋಡಿದ ಪ್ರಕಾರ ಒಂದು 21 ಬೀಸಣಿಗೆಗಳಿತ್ತು. ಈ ಥರ ಇಷ್ಟು ದೊಡ್ಡ ಬೀಸಣಿಗೆಗಳನ್ನ ನಾನು ಎಲ್ಲೂ ನೋಡಿರಲಿಲ್ಲ. ಇಲ್ಲೇ ಮೊದಲು ನಾನು ನೋಡಿದ್ದು. ಎಲ್ಲ ಬೀಸ್ತಾ 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 ಇದ್ದಂಗೆ ರಥೋತ್ಸವ ಮುಂದಕ್ಕೆ ಹೋಯಿತು. ಅಲ್ಲಿ ರೆಡ್ ಕಲರ್ ಆ್ಯಂಡ್ ಗ್ರೀನ್ ಕಲರ್ ಬಾವುಟಗಳನ್ನ ಇಟ್ಕೊಂಡಿದ್ರು. ರೆಡ್ ಕಲರ್ ಇಟ್ಕೊಂಡಾಗ ರಥ ಮುಂದಕ್ಕೆ ಹೋಗಲ್ಲ ಅಂತ, ಗ್ರೀನ್ ಕಲರ್ ಇಟ್ಕೊಂಡಾಗ ಅಷ್ಟೇ ನೀವೆಲ್ಲ ಹಗ್ಗ ಹಿಡಿದು ಎಳಿಬೇಕು ಅಂತ ಹೇಳಿದ್ದು. ನಿಜವಾಗ್ಲೂ ರಥ ಭಾಳ ದೊಡ್ಡದಾಗಿದೆ, ಭಾಳ ಎತ್ತರವಾಗಿದೆ. ನಿಜವಾಗ್ಲೂ ದೇವರ ಕೃಪೆ ಅಂತ ಕಾಣುತ್ತೆ. ಜನಗಳು ಅದನ್ನು ಕಾಯ್ಕೊಂಡಿದ್ದು ಬೆಳಗಿನ ಜಾವ ಮಲಗಿದ್ರು ಅದ್ರ ಮುಂದೆನೇ. ಆಮೇಲೆಲ್ಲ ಎದ್ದು 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 ಅದನ್ನು ನಿಜವಾಗ್ಲೂ ಎಳೆದ್ರಲ್ಲ, ಆ ಹಗ್ಗ ನೋಡೋಕ್ಕೇ ಭಯಂಕರ ಅನಿಸುತ್ತೆ, ಅಷ್ಟು ದಪ್ಪ ಇರುತ್ತೆ. ಅದನ್ನೆಲ್ಲ ಇಟ್ಕೊಂಡು ಎಳಿಬೇಕಾದ್ರೆ ವಿತಿನ್ ಒಂದು 15 ಮಿನಿಟ್ಸ್ಗೆಲ್ಲ ರಥೋತ್ಸವ ಎಷ್ಟು ಮುಂದಕ್ಕೆ ಹೊರ್ಟೋಯ್ತು ಅಂತಂದರೆ ನಿಜವಾಗ್ಲೂ ಅದೆಲ್ಲ ದೈವ ಕೃಪೆ. ಈ ಥರ ರಥೋತ್ಸವಗಳು ನಮ್ಮ ಭಾರತ ದೇಶದಲ್ಲಿ ಎಲ್ಲ ಕಡೆ ನಡೆಯುತ್ತೆ ಅಂತ ಹೇಳ್ಕೊಳ್ಳೋದೇ ಒಂದು ದೊಡ್ಡ ಕೃಪೆ. ನಮಗೆ ಇವೆಲ್ಲ ಅವಕಾಶ ಸಿಕ್ಕಿದೆ ನೋಡಲಿಕ್ಕೆ, ಎಳಿಲಿಕ್ಕೆ, ಮಾಡಲಿಕ್ಕೆ, ದೇವ್ರನ್ನ ಪ್ರೇ ಮಾಡ್ಕೊಳ್ಳಿಕ್ಕೆ ಅಂತ. ಅಂದರೆ ಅಲ್ಲಿ ಸುಮಾರು ಜನ ಅನೌನ್ಸ್ ಮಾಡ್ತಾಯಿದ್ರು, ಭಕ್ತಾದಿಗಳಲ್ಲಿ ನೀವು ರೋಪ್ ಮುಟ್ಟಬೇಡಿ ಅಂದರೆ ಮುಟ್ತಾ ಇರಲಿಲ್ಲ, ನೀವು ರೋಪ್ ಎತ್ಕೊಳ್ಳಿ ಅಂತಂದರೆ ಎತ್ಕೊಳ್ತಾಯಿದ್ರು. ನೋಡಿ, ನಾನೂ ಕೂಡ ರಥದ ಮುಂದೆನೇ ನಿಂತ್ಕೊಂಡು ನಾನು ನಮಸ್ಕಾರ ಹಾಕ್ಕೊಂಡು ಬರ್ತಾಯಿದ್ದೀನಿ. ಅದಕ್ಕೆಲ್ಲ ಅವಕಾಶ ಸಿಕ್ತು. ಹಾಗಾಗಿ ಶ್ರೀಕಂಠ ನಮಗೆ ನಮೋ ನಮಃ. ನನಗೆ ದೇವರು ಅವಕಾಶ ಇದ್ದರೆ ಮತ್ತೊಂದು ಸರ್ತಿ ಕರೆಸ್ಕೊಳ್ಳಿ ಅಂತ ನಾನು ನಮ್ಮ ಶ್ರೀಕಂಠೇಶ್ವರ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ. ನಮೋ ನಮಃ.